ಹೊಸ ವರ್ಷ ಬಂದಿದೆ. ನೀವು ಹೊಸ ವರ್ಷಕ್ಕೆ ಹೊಸ ರೆಸಲ್ಯೂಷನ್ ತಗೊಂಡ್ರ? ನೀವು ನಿಮ್ಮ ಉದ್ಯಮದ ಬಗ್ಗೆ, ಫಿಟ್ನೆಸ್ ಬಗ್ಗೆ, ಫಿನಾನ್ಸ್ ಬಗ್ಗೆ, ಫ್ಯಾಮಿಲಿ ಲೈಫ್ ಬಗ್ಗೆ, ಹೀಗೆ ಯಾವುದೇ ಪರ್ಸನಲ್ ವಿಷಯಗಳ ಬಗ್ಗೆ ಒಳ್ಳೆಯ ರೆಸಲ್ಯೂಷನ್ ತೆಗೆದುಕೊಂಡಿರಬಹುದು. ಅದೆಲ್ಲವೂ ಈಡೇರಲಿ ಅಂತ ಹಾರೈಸ್ತೇವೆ. ಆದರೆ ಅದರ ಜೊತೆಗೆ ನಮಗೆ, ನಮ್ಮ ದೇಶಕ್ಕೆ ಹೊಸ ಭರವಸೆಯ ತುರ್ತು ಅಗತ್ಯ ಇದೆಯಾ ಇಲ್ವಾ? ನಮ್ಮ ದೇಶ, ನಮ್ಮ ವ್ಯವಸ್ಥೆ, ನಮ್ಮ ಸರ್ಕಾರ, ನಮ್ಮ ನ್ಯಾಯಾಲಯಗಳು ಇವೆಲ್ಲ ಚೆನ್ನಾಗಿದ್ದರೆ ಮಾತ್ರ ತಾನೇ ನಮ್ಮ ವೈಯಕ್ತಿಕ ಬದುಕು ಕೂಡ ಚೆನ್ನಾಗಿರೋದು. ಈವರೆಗೆ ಆಗಿದ್ದಾಯ್ತು, ಇನ್ನಾದರೂ ನಾವು ಪ್ರಮಾದಗಳನ್ನು ಸರಿಪಡಿಸಿಕೊಂಡು ಹೋಗಬೇಕಲ್ವಾ? ನಮ್ಮ ಒಟ್ಟು ವ್ಯವಸ್ಥೆಯಲ್ಲಿ ಒಂದು ಪಾಸಿಟಿವ್ ಬದಲಾವಣೆ ತರ್ತೇವೆ ಎಂದು ರೆಸಲ್ಯೂಷನ್ ತೆಗೆದುಕೊಳ್ಳಲು ಇದೊಂದು ಅತ್ಯುತ್ತಮ ಸಂದರ್ಭ ಅಲ್ವಾ? ಭಾರತ ತನ್ನ ಚುನಾವಣಾ ವ್ಯವಸ್ಥೆಯಲ್ಲಿ ಜನರ ನಂಬಿಕೆಯ ಮರುಸ್ಥಾಪನೆ ಮಾಡದೆ ಹೋದರೆ ಏನಾಗಲಿದೆ? ಭಾರತದ ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಹಿರಿಯ ಪತ್ರಕರ್ತ ರಾಘವ್ ಬಹಲ್ 2025ಕ್ಕೆ ಪ್ರಸ್ತಾಪಿಸಿದ 9 ಹೊಸ ನಿರ್ಣಯಗಳು ಯಾವುದು? ನಮ್ಮ ನ್ಯಾಯಾಂಗ, ನಮ್ಮ ಚುನಾವಣಾ ವ್ಯವಸ್ಥೆ ಹಾಗೂ ನಮ್ಮ ಒಟ್ಟು ವ್ಯವಸ್ಥೆಯನ್ನು ಸುಧಾರಿಸಿ ಭಾರತದ ಪ್ರಜಾಪ್ರಭುತ್ವಕ್ಕೆ ಎದುರಾಗಿರುವ ಅಪಾಯವನ್ನು ಎದುರಿಸಲು ಈ 9 ರೆಸಲ್ಯೂಷನ್ ಅಥವಾ ಸಂಕಲ್ಪಗಳನ್ನು ನಾವು ತೆಗೆದುಕೊಳ್ಳಬಹುದಾ? ಭಾರತದ ದೋಷಪೂರಿತ ಚುನಾವಣಾ ಪ್ರಕ್ರಿಯೆಯನ್ನು ಸರಿಪಡಿಸಲು ಯಾವ ತೀವ್ರವಾದ ಸುಧಾರಣೆಗಳು ಅಗತ್ಯ? ನ್ಯಾಯಾಂಗ ನಿಜವಾಗಿಯೂ ಪ್ರಜಾಪ್ರಭುತ್ವವನ್ನು ರಕ್ಷಿಸುವಲ್ಲಿ ತನ್ನ ಪಾತ್ರಕ್ಕೆ ತಕ್ಕಂತೆ ನಡೆದುಕೊಳ್ತಾ ಇದೆಯಾ ಅಥವಾ ಅದರ ಅವನತಿಯಲ್ಲಿ ಭಾಗಿಯಾಗಿದೆಯಾ? ಪೊಲೀಸ್ ಕಸ್ಟಡಿಯ ವಿಚಾರಣೆಗಳನ್ನು ದಾಖಲಿಸದ ದುರುಪಯೋಗಕ್ಕೆ ಅವಕಾಶ ನೀಡುವ ವ್ಯವಸ್ಥೆಯನ್ನ ಹೇಗೆ ಸಹಿಸಿಕೊಳ್ಳಲು ಸಾಧ್ಯ? ಇಷ್ಟೊಂದು ಶ್ರೀಮಂತ ಭಾರತೀಯರು ದೇಶ ಬಿಟ್ಟು ಪಲಾಯನ ಮಾಡ್ತಾ ಇರೋದು ಯಾಕೆ? ಮತ್ತು ತಡವಾಗುವ ಮುನ್ನ ಈ ವಲಸೆಯನ್ನ ತಡೆಯಲು ಏನು ಮಾಡಬೇಕು? ಹೊಸ ವರ್ಷಕ್ಕೆ ನಮ್ಮ ದೇಶದಲ್ಲಿ ಒಂದು ಹೊಸ ಧನಾತ್ಮಕ ಬದಲಾವಣೆಗೆ ನಾಂದಿ ಹಾಡುವ ಏನೇನು ರೆಸಲ್ಯೂಷನ್ಗಳನ್ನು ನಾವು ತೆಗೆದುಕೊಳ್ಳಬಹುದು ಎಂಬ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿಬಿಡಿ. ಹೊಸ ವರ್ಷಕ್ಕೆ ನಮ್ಮ ದೇಶದ ಒಟ್ಟು ವ್ಯವಸ್ಥೆಯಲ್ಲಿ ನಿಮ್ಮ ಪ್ರಕಾರ ಏನೇನು ಬದಲಾವಣೆ ಆಗಬೇಕು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಇದರ ಲಿಂಕ್ ಅನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಬಹುತೇಕ ಎಲ್ಲರೂ ಹೊಸ ವರ್ಷದ ಸಂಕಲ್ಪಗಳನ್ನು ತೆಗೆದುಕೊಳ್ತಾರೆ. ಆದರೆ ಅದು ನಿಜವಾಗಿಯೂ ಹೊಸ ವರ್ಷದಲ್ಲಿ ಪಾಲನೆಯಾಗ್ತದೆಯಾ ಎಂಬುದು ಕೇಳಿಕೊಳ್ಳಬೇಕಾಗಿರುವ ಪ್ರಶ್ನೆಯಾಗುತ್ತೆ. ಹಿರಿಯ ಪತ್ರಕರ್ತ ರಾಘವ್ ಬಹಲ್ ದೇಶದ ದೃಷ್ಟಿಯಿಂದ ಅಗತ್ಯವಾಗಿರುವ ಕೆಲವು ನಿರ್ಣಯಗಳನ್ನು ಪ್ರಸ್ತಾಪಿಸಿದ್ದಾರೆ. ಭಾರತಕ್ಕೆ ಈ ಹೊಸ ಭರವಸೆಯ ಧೈರ್ಯ ಬೇಕು. ಶಿಥಿಲಗೊಂಡ ಸಾಂವಿಧಾನಿಕ ಸಂಸ್ಥೆಗಳನ್ನು ಮತ್ತೆ ಗಟ್ಟಿಗೊಳಿಸಬೇಕು ಎಂಬ ನಿಲುವನ್ನು ಅವರು ದಿ ಕ್ವಿಂಟ್ನಲ್ಲಿ ಬರೆದ ಬರಹದಲ್ಲಿ ವ್ಯಕ್ತಪಡಿಸಿದ್ದಾರೆ. 2025ರಲ್ಲಿಯೇ ಕಾರ್ಯಗತಗೊಳಿಸಬಹುದಾದ ಈ 9 ನಿರ್ಣಯಗಳು ದೇಶದ ಪಾಲಿನ ಹೊಸ ಆರಂಭಕ್ಕೆ ನೆರವಾಗಲಿದೆಯಾ? ನಮ್ಮ ಪ್ರಜಾಪ್ರಭುತ್ವಕ್ಕೆ ಈ ಮೂಲಕ ಪುನಶ್ಚೇತನ ಸಾಧ್ಯವಾಗುವುದಾ? ರಾಘವ್ ಅವರು ಪ್ರಸ್ತಾಪಿಸಿರುವ 9 ನಿರ್ಣಯಗಳಲ್ಲಿ ಮೊದಲ 3 ಭಾರತದ ಚುನಾವಣಾ ಆಯೋಗದ ಬಗ್ಗೆ ಮರಳಿ ವಿಶ್ವಾಸ ಮೂಡಿಸುವ ಕುರಿತು ಇವೆ. ಇದು ಅತ್ಯಂತ ನಿರ್ಣಾಯಕವಾಗಿದೆ. ಭಾರತದ ಚುನಾವಣೆಗಳ ಪಾವಿತ್ರ್ಯತೆಯ ಮೇಲಿನ ನಂಬಿಕೆ ಕಳೆದು ಹೋದರೆ ಎಲ್ಲವೂ ಮುಗಿದು ಹೋಗುತ್ತೆ ಎಂಬ ಕಳವಳ ಇಲ್ಲಿದೆ. ಇನ್ನು ಮೊದಲನೇ ನಿರ್ಣಯ, 2025ರಲ್ಲಿ ನಡೆಯುವ ಎಲ್ಲ ಚುನಾವಣೆಗಳಿಗೆ ಇವಿಎಂ ಫಲಿತಾಂಶಗಳನ್ನು ಮೌಲ್ಯೀಕರಿಸಲು ನಾವು 100% ವಿವಿಪ್ಯಾಟ್ಗಳ ಎಣಿಕೆ ಮಾಡಲು ನಿರ್ಧರಿಸಬೇಕು. ಇವಿಎಂಗಳ ಸಮಗ್ರತೆಯ ಸುತ್ತಲಿನ ಎಲ್ಲ ಅನುಮಾನಗಳು ಮತ್ತು ವಿವಾದಗಳನ್ನು ಹೋಗಲಾಡಿಸಲು ನಾವು ಬದ್ಧತೆ ತೋರಿಸಬೇಕು. ತ್ವರಿತ ಮತ್ತು ವೈಜ್ಞಾನಿಕ ಎಣಿಕೆಯನ್ನು ಖಚಿತಪಡಿಸಿಕೊಳ್ಳಲು ನಾವು ವಿವಿಪ್ಯಾಟ್ಗಳಲ್ಲಿ ಬಾರ್ ಕೋಡ್ಗಳನ್ನು ಬಳಸಬೇಕು. ಹಾಗಾಗಿ ಮತ ಎಣಿಕೆಯಲ್ಲಿ ಆಗುವ ವಿಳಂಬದ ಬಗ್ಗೆ ಯಾರೂ ಆಕ್ಷೇಪ ಮಾಡುವುದಿಲ್ಲ. ಎಲ್ಲ ಆರೋಪಗಳು, ಅನುಮಾನಗಳು ಬಗೆಹರಿದರೆ ಸಿಗುವ ಅಗಾಧ ಪ್ರತಿಫಲದ ಮುಂದೆ ಅದಕ್ಕಾಗಿ ನಡೆಸಬೇಕಾಗಿರುವ ಪ್ರಯಾಸಕರ ಪ್ರಕ್ರಿಯೆ ಏನು ದೊಡ್ಡದಾಗಲಾರದು. ಪ್ರತಿ ಮತಗಟ್ಟೆಗೆ ಹಿಂದಿನ ಮತ್ತು ಪ್ರಸ್ತುತ ಮತದಾರರ ಪಟ್ಟಿಗಳನ್ನು ರಾಜಕೀಯ ಪಕ್ಷಗಳಿಗೆ ಸುಲಭವಾಗಿ ಸಿಗುವಂತೆ ಎಲೆಕ್ಟ್ರಾನಿಕ್ ಫೈಲ್ಗಳಲ್ಲಿ ಇರಿಸಲು ನಾವು ನಿರ್ಧರಿಸಬೇಕು. ಪ್ರತಿ ದಾಖಲೆಯನ್ನು ಪರಿಶೀಲಿಸಲು ನಾವು ಅವರಿಗೆ ಎಐ ಅಲ್ಗಾರಿದಮ್ಗಳನ್ನು ಬಳಸಲು ಸಾಕಷ್ಟು ಸಮಯ ನೀಡಬೇಕು. ದೋಷ ಅಥವಾ ತಪ್ಪು ನಮೂದು ಎಲ್ಲೇ ಕಂಡು ಬಂದರೂ ಆ ಮತದಾರರನ್ನು ದೃಢೀಕರಿಸಲು ನಾವು ಬಳಸಿದ ಬ್ಯಾಕಪ್ ಪುರಾವೆಗಳಿಗೆ, ಅದು ಆಧಾರ್ ಸಂಖ್ಯೆಗಳು ಅಥವಾ ಯಾವುದೇ ಇತರ ಐಡಿ ಆಗಿರಲಿ, ಪೂರ್ಣ ಲಭ್ಯವಿರುವಂತೆ ಮಾಡಬೇಕು. ಮತದಾನದ ಪ್ರಕ್ರಿಯೆಯನ್ನು ಕಡ್ಡಾಯವಾಗಿ ವಿಡಿಯೋ ರೆಕಾರ್ಡ್ ಮಾಡುವ ಮತ್ತು ಕಾನೂನಿನ ಪ್ರಕಾರ ಈ ವಿಡಿಯೋಗಳನ್ನು ಪರಿಶೀಲನೆಗಿಡುವ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಮೂರನೇ ನಿರ್ಣಯ, ಅಂತಿಮವಾಗಿ ಇವಿಎಂನ ವಿವಿಪ್ಯಾಟ್ ಘಟಕ ಮತ್ತು ಕಂಟ್ರೋಲ್ ಯೂನಿಟ್ನೊಂದಿಗೆ ಸಮಾನಾಂತರವಾದ ಬ್ಯಾಲೆಟ್ ಘಟಕವನ್ನು ಲಗತ್ತಿಸಲು ನಾವು ನಿರ್ಧರಿಸಬೇಕು. ಈ ಸರಳ ಸರ್ಕ್ಯೂಟ್ ಬದಲಾವಣೆಯನ್ನು ವಿರೋಧಿಸಿದ್ದಕ್ಕಾಗಿ ನಾವು ಕ್ಷಮೆ ಯಾಚಿಸಬೇಕು. ಇದು ಮತಗಳು ಯಾರಿಗೆ ಹೋಗಬೇಕಿತ್ತೋ ಅವರಿಗೆ ಹೋಗಿವೆ ಮತ್ತು ಅದರ ಪ್ರಕಾರವೇ ಎಣಿಕೆ ನಡೆದಿದೆ ಎಂದು ಖಚಿತ ಮಾಡ್ತದೆ ಅಂತ ಒಪ್ಪಿಕೊಳ್ಬೇಕು. ಇದರಿಂದಾಗಿ ಫಲಿತಾಂಶ ತಿರುಚುವ ಅಪಾಯ ಬಗೆಹರಿಯಲಿದೆ. ಇನ್ನು ಮುಂದಿನ 3 ನಿರ್ಣಯಗಳು ನ್ಯಾಯಾಂಗಕ್ಕೆ ಸಂಬಂಧಿಸಿದವುಗಳಾಗಿವೆ. 4ನೇ ನಿರ್ಣಯ, ಪೂಜಾ ಸ್ಥಳ ಕಾಯ್ದೆಗೆ ಇರುವ ಸವಾಲನ್ನು ತ್ವರಿತವಾಗಿ ನಿರ್ಣಯಿಸಲು ಮತ್ತು ಅದರ ಮೇಲೆ ಇರುವ ಮೊಕದ್ದಮೆಗಳನ್ನು ಮುಕ್ತಾಯಗೊಳಿಸಲು ನಾವು ನಿರ್ಧರಿಸಬೇಕು. 370ನೇ ವಿಧಿಯ ವಿಷಯದಲ್ಲಿ ಆದಂತೆ ನಮ್ಮ ತೀರ್ಪು ನಿಷ್ಪ್ರಯೋಜಕವಾಗುವಷ್ಟು ಮಟ್ಟಿಗೆ ವಿಚಾರಣೆಯನ್ನು ವಿಳಂಬಗೊಳಿಸುವ ತಪ್ಪನ್ನು ನಾವು ಮಾಡಬಾರದು.
ಅಯೋಧ್ಯೆಯಲ್ಲಿ ಮಾಡಿದಂತೆ ತೀರ್ಪು ನೀಡುವಾಗ ರಾಜಕೀಯ ಇತ್ಯರ್ಥವನ್ನ ತರಲು ಪ್ರಯತ್ನಿಸದೆ ನ್ಯಾಯದ ತತ್ವಗಳನ್ನು ಮಾತ್ರ ಅವಲಂಬಿಸುವ ಭರವಸೆ ನೀಡಬೇಕು. ಒಂದು ರಾಜ್ಯವನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಪರಿವರ್ತಿಸುವುದು ಸಾಂವಿಧಾನಿಕವೇ ಎಂಬ ನಿರ್ಣಯವನ್ನ ನೀಡದಿರಲು ನಾವು ನಿರ್ಧರಿಸಿದಾಗ ಮತ್ತು 370ನೇ ವಿಧಿಯನ್ನು ರದ್ದುಗೊಳಿಸಿದಾಗ ನ್ಯಾಯಾಂಗ ಪ್ರಮುಖ ಸಮಸ್ಯೆಯಿಂದ ವಿಮುಖವಾಗುತ್ತೆ. ಹಾಗಾಗಬಾರ್ದು. 5ನೇ ನಿರ್ಣಯ, PMLA ಅಂದರೆ ಕಪ್ಪು ಹಣದ ಕೇಸುಗಳಲ್ಲಿ ರಾಜಕಾರಣಿಗಳ ವಿರುದ್ಧ ಹಾಕಲಾಗುವ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ನಲ್ಲಿ ಅವಳಿ ಜಾಮೀನು ಷರತ್ತುಗಳು ಸರಿಯಾಗಿ ಇವೆಯೇ ಅಥವಾ ಕಾನೂನಿನ ಉಲ್ಲಂಘನೆಯೇ ಎಂದು ತ್ವರಿತವಾಗಿ ನಿರ್ಧರಿಸಬೇಕು. ತನ್ನ ಮೇಲೆ ಏನು ಆರೋಪವಿದೆ ಎಂದು ಸರ್ಕಾರ ಹೇಳದ ಆರೋಪಿಯ ಮೇಲೆಯೇ ತಾನು ನಿರಪರಾಧಿ ಎಂದು ಸಾಬೀತುಪಡಿಸುವ ಹೊರೆಯನ್ನು ಹಾಕಲು ಸಾಧ್ಯವ? ಒಬ್ಬ ವ್ಯಕ್ತಿ ನ್ಯಾಯಾಧೀಶರಿಗೆ ತಾನು ನಿರಪರಾಧಿ ಮತ್ತು ತಾನು ಇನ್ನೂ ಎಸಗಿಯೇ ಇರದ ಆದರೆ ತನ್ನ ಮೇಲೆ ಹೊರಿಸಲಾದ ಅಪರಾಧವನ್ನು ಎಂದಿಗೂ ಮಾಡುವುದಿಲ್ಲ ಎಂದು ಹೇಗೆ ಮನವರಿಕೆ ಮಾಡೋದು ಸಾಧ್ಯ? ಈ ಅಸಂಬದ್ಧತೆಯನ್ನು ದುರುಪಯೋಗಪಡಿಸಿಕೊಂಡು ಮೂಲಭೂತ ಹಕ್ಕನ್ನು ಹೊಂದಿರುವ ನಾಗರಿಕರ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಲಾಗ್ತಾ ಇದೆ ಎಂದು ಒಪ್ಪಿಕೊಳ್ಬೇಕು. 6ನೇ ನಿರ್ಣಯ, ನ್ಯಾಯಾಲಯಗಳ ಸೂಚನೆಗಳನ್ನು ಉಲ್ಲಂಘಿಸಿದ ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿ ಮಾಡಲು ನ್ಯಾಯಾಲಯಗಳು ನಿರ್ಧರಿಸಬೇಕು. ನ್ಯಾಯಾಲಯದ ಸ್ಪಷ್ಟ ನಿಷೇಧದ ಹೊರತಾಗಿಯೂ ಬುಲ್ಡೋಸರ್ಗಳಿಂದ ಮನೆಗಳ ಧ್ವಂಸ ಮುಂದುವರಿಸಲು ಅವಕಾಶ ಮಾಡಿದ್ದೇವೆ ಎಂದು ನ್ಯಾಯಾಲಯಗಳು ಒಪ್ಪಬೇಕು. ಇನ್ನು ಮುಂದೆ ನ್ಯಾಯಾಲಯಗಳು ತಪ್ಪಿತಸ್ಥ ಅಧಿಕಾರಿಗಳು ರಾಜಕಾರಣಿಗಳನ್ನು ಕರೆಸಿ ಬಂಧನ ಸೇರಿದಂತೆ ಅನುಕರಣೀಯವಾದ ಶಿಕ್ಷೆಗಳನ್ನು ವಿಧಿಸಬೇಕು. ದುರ್ಬಲ ಅಥವಾ ಕೋಮು ಆಧಾರದ ಮೇಲೆ ಜಾಮೀನು ನಿರಾಕರಿಸಲು ಕಠಿಣ ಆದೇಶಗಳನ್ನು ನೀಡುವ ನ್ಯಾಯಾಧೀಶರು ಅದರ ಕಾನೂನು ಪರಿಣಾಮಗಳನ್ನು ಅನುಭವಿಸುವಂತಾಗಬೇಕು. ಮಾದಕ ವಸ್ತು ಕಳ್ಳಸಾಗಣೆ ಅಥವಾ ಭಯೋತ್ಪಾದನೆ ಅಥವಾ ದೊಡ್ಡ ಪ್ರಮಾಣದ ಹಿಂಸಾಚಾರದ ವಿರುದ್ಧ ಬಳಸಬೇಕಾದ ಕಠಿಣ ಕಾನೂನುಗಳನ್ನು ನಾಗರಿಕ ಸಮಾಜದ ಹೋರಾಟಗಾರರ ವಿರುದ್ಧ ಬಳಸಲಾಗ್ತಾ ಇದೆ ಎಂದು ನ್ಯಾಯಾಲಯಗಳು ತಿಳಿದುಕೊಳ್ಬೇಕು. ಹೋರಾಟಗಾರರನ್ನ ನಗರ ನಕ್ಸಲರು ಎಂದು ಬ್ರ್ಯಾಂಡ್ ಮಾಡಲಾಗಿದ್ದು ಈ ಪದಕ್ಕೆ ಕಾನೂನಿನಲ್ಲಿ ಯಾವುದೇ ವ್ಯಾಖ್ಯಾನ ಇಲ್ಲ. ಹೀಗೆ ಉದ್ಯಮಿಗಳ ಮೇಲೂ ಕಪ್ಪು ಹಣ ವರ್ಗಾವಣೆಯಂತಹ ಘೋರ ಅಪರಾಧಗಳ ಆರೋಪ ಹೊರಿಸಲಾಗ್ತಾ ಇದೆ. ಆದರೆ ಸಾಮಾನ್ಯವಾಗಿ ಅವರ ಅಪರಾಧಗಳು ನಂಬಿಕೆ ಉಲ್ಲಂಘನೆ ಅಥವಾ ವಂಚನೆ ಅಥವಾ ಉದ್ದೇಶಪೂರ್ವಕವಾಗಿ ಡಿಫಾಲ್ಟ್ ಮಾಡುವುದು ಅಥವಾ ತೆರಿಗೆಗಳನ್ನು ಕಡಿಮೆ ಪಾವತಿಸುವುದಕ್ಕಾಗಿ ಶಿಕ್ಷಾರ್ಹವಾಗಬಹುದು ಅಷ್ಟೇ. ಕಾನೂನುಗಳನ್ನು ಅವಿವೇಕದಿಂದ ಅಸ್ತ್ರವಾಗಿ ಬಳಸುವುದನ್ನು ನಿಲ್ಲಿಸಲು ನ್ಯಾಯಾಲಯಗಳು ಪ್ರತಿಜ್ಞೆ ಮಾಡಬೇಕು. ಕಡೆಯದಾಗಿ ವಿವಿಧ ವಿಷಯಗಳ 3 ನಿರ್ಣಯಗಳು ಹೀಗಿವೆ. 7ನೇ ನಿರ್ಣಯ, ಯಾವುದೇ ಪೊಲೀಸ್ ಅಥವಾ ಇಡಿ ಮಾದಕ ವಸ್ತು ಬ್ಯೂರೋದಂತಹ ಪೊಲೀಸ್ ತರದ ಪಡೆಗಳು ನಡೆಸುವ ಪ್ರತಿಯೊಂದು ಕಸ್ಟಡಿ ವಿಚಾರಣೆಯನ್ನು ವಿಡಿಯೋ ರೆಕಾರ್ಡ್ ಮಾಡಬೇಕು. ಇಂದಿನ ಮೊಬೈಲ್ ಕ್ಯಾಮೆರಾಗಳ ಯುಗದಲ್ಲಿ ಇದು ಸುಲಭವಾಗಿ ಜಾರಿಗೊಳಿಸಬಹುದಾದ ನಿಯಮ. ಒಬ್ಬ ಅಧಿಕಾರಿ ಈ ಅಗತ್ಯ ಕ್ರಮವನ್ನು ಉಲ್ಲಂಘಿಸಿದರೆ ತಕ್ಷಣವೇ ಅಮಾನತು ಮಾಡಬೇಕು ಮತ್ತು ವಜಾಗೊಳಿಸುವ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. 8ನೇ ನಿರ್ಣಯ, ಭಾರತದಿಂದ ಶ್ರೀಮಂತರು ಪಲಾಯನ ಮಾಡುವುದನ್ನು ತಡೆಯಲು ನಾವು ನಿರ್ಧರಿಸಬೇಕು. ಕಳೆದ 2 ವರ್ಷಗಳಲ್ಲಿ 10,000ಕ್ಕೂ ಹೆಚ್ಚು ಜನರು ತಮ್ಮ ತಾಯ್ನಾಡಿನ ಪೌರತ್ವವನ್ನು ತ್ಯಜಿಸಿದ್ದಾರೆ. ಅವರು $100 ಶತಕೋಟಿ ಬೇರೆ ದೇಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಎಂಬುದು ಆಶ್ಚರ್ಯಕರವಾಗಿದೆ. ಅವರಿಗೆ ಇಲ್ಲಿ ಆಗಿರುವ ತೊಂದರೆಗಳೇನು ಎಂದು ನಾವು ಕಂಡುಹಿಡಿಯಬೇಕು. ಅವರು ದೇಶ ತೊರೆಯಲು ಕಾರಣವಾದದ್ದು ಕಲುಷಿತ ಗಾಳಿಯೇ, ತೆರಿಗೆ ಸಂಸ್ಥೆಗಳ ಕಿರುಕುಳವೇ, ಇಲ್ಲಿನ ವ್ಯವಸ್ಥೆಗಳ ಅಡಿಯಲ್ಲಿ ನ್ಯಾಯ ಪಡೆಯಲು ಸಾಧ್ಯವಾಗದೇ ಇರುವುದು ಕಾರಣವಾಯಿತೆ, ನಿಯಂತ್ರಕ ಸಂಸ್ಥೆಗಳ ವ್ಯಾಪಕ ಸುಲಿಗೆ ಮತ್ತು ಭ್ರಷ್ಟಾಚಾರ ಕಾರಣವೇ, ಭಾರತದಲ್ಲಿ ಉದ್ಯಮಕ್ಕೆ ನೆಮ್ಮದಿಯ ವಾತಾವರಣವಿಲ್ಲವೆಂಬುದು ಕಾರಣವೇ? ಅದು ಏನೇ ಇದ್ರೂ ನಾವು ಅದನ್ನು ಸರಿಪಡಿಸಬೇಕು. 9ನೇ ನಿರ್ಣಯ, ನಮ್ಮ ರಾಜಕೀಯ ನಾಯಕರು ನಗುವ ಕಲೆಯನ್ನು ಮತ್ತೆ ಕಲಿಯುವಂತೆ ಮನವೊಲಿಸಲು ನಾವು ನಿರ್ಧರಿಸಬೇಕು. ಅವರು ಯಾವಾಗಲೂ ಎಷ್ಟು ಕಹಿ, ಕೋಪ, ದುಃಖ, ಹಾಸ್ಯರಹಿತ ಮತ್ತು ಆಕ್ರಮಣಕಾರಿ ಸ್ವಭಾವದವರು ಎಂಬುದನ್ನು ನಾವು ಗಮನಿಸಿದ್ದೇವೆ. ವಿಶ್ರಾಂತಿ ಪಡೆಯಿರಿ. 1 ಅಥವಾ 2 ಹಾಸ್ಯ ಚಟಾಕಿ ಹಾರಿಸಲು ಕಲಿಯಿರಿ. ನೀವು ಹೊಂದಿಕೊಳ್ಳುವುದು, ಸಹಿಸಿಕೊಳ್ಳುವುದು, ಕ್ಷಮಿಸುವುದು ಮತ್ತು ಸಾಮಾನ್ಯವಾಗಿ ಹೆಚ್ಚು ಸ್ನೇಹಪರವಾಗಿರುವುದು ಇವೆಲ್ಲವೂ ಈ ಪ್ರಜಾಪ್ರಭುತ್ವಕ್ಕೆ ಅಗತ್ಯವಾಗಿದೆ.